ಎಲ್ಲರಿಗೂ ನಮಸ್ಕಾರ ನೋಡ್ರಿ. ದಾನೇಶ್ವರಿ ಕಿಚನ್ ಚಾನಲಿಂದ ಸುನೀತಾ ಸಿ ಎನ್ ದಾವಣಗೆರೆ. ಯಾವಾಗಲೂ ನಾನು ಕುಕ್ಕರಲ್ಲಿ ರೈಸ್ ಮಾಡ್ತಿದ್ದಾರೆ, ಪಾತ್ರೆಯಲ್ಲಿ ಯಾವಾಗೂ ಮಾಡಿಲ್ಲ ನಾನು. ಈ ಒಂದು ಲೋಟ ಅಕ್ಕಿ ರೀ, ಒಂದು 20 ನಿಮಿಷ ಅಕ್ಕಿ ನೆನೆಸಿದ್ದೀನಿ ರೀ. ಇವಾಗ ಪಾತ್ರೆಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ. ನೋಡಿ, ತೊಳೆದು ಕ್ಲೀನಾಗಿ 3 ಲೋಟ ನೀರು ಹಾಕಿ ಸ್ಟವ್ ಆನ್ ಮಾಡ್ತೀನಿ ರೀ. ಇಟ್ಟಿದ್ದೀನಿ ರೀ. ಸ್ವಲ್ಪ ಉಪ್ಪು ಹಾಕ್ತೀನಿ ರೀ, ದಪ್ಪ ಉಪ್ಪು. ಪಾತ್ರೆಗೆ ಮಾಡೋಣ ರೈಸನ್ನು ಮಾಡ್ತಾಯಿದ್ದೀನಿ ರೀ. ಉದುರು ಬೇಕಂದು ಯಾವಾಗ ಕುಕ್ಕರ್ನಾಗ ಮಾಡಿದ್ದೀನಿ ಇಷ್ಟು ವರ್ಷ. ನಾವು ಯಾವಾಗ ದೊಡ್ಡ ಫಂಕ್ಷನಲ್ಲಿ ಪಾತ್ರೆಗೆ ಮಾಡಿದ್ದೀವಿ, ಎಲ್ಲ ಜನ ಸೇರಿದಾಗ. ಈ ಸರ್ತಿ ನೋಡೋಣ ಪಾತ್ರೆಗಂದು ಮಾಡ್ತಾಯಿದ್ದೀನಿ ರೀ. ಒಂದು 5 ನಿಮಿಷ 10 ನಿಮಿಷ ಬೇಕ್ರಿ ಅನ್ನ ಆಗೋದಕ್ಕೆ. ನೋಡಿರಿ, ಕುದೀತಾ ಇದೆ. ಇದು ಬಸಿಬೋದ್ರಿ, ಇಲ್ಲಿ ಇದು ಮಾಡ್ಬೋದ್ರಿ, ಬಸಿತೀನಿ ನಾನು. ಈ ಸತಿ ಅಕ್ಕಿನ ಪಾತ್ರೆಗೆ ಅನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಬಸಿತೀನಿ, ಗಂಜಿನ. ನೋಡ್ರಿ, ಅನ್ನ ಆಗಿದೆ, ಇವಾಗ ಬಸಿತೀನಿ. ನೋಡ್ರಿ, ಬಸಿತಿದ್ದೀನಿ ಅನ್ನ. ಗಂಜಿನ ನೋಡ್ರಿ ಕುಡಿಬೋದು, ಉಪ್ಪು ಹಾಕಂದು ತುಂಬ ಚೆನ್ನಾಗಿರುತ್ತೆ. ಫಸ್ಟಿಗೆ ಹಾಕಿ ಅನ್ನಕ್ಕೆ ಇಟ್ಟಿರ್ತೀವ್ರಿ, ಅದ್ರಾಗ ಉಪ್ಪು ಇರುತ್ತೆ. ಬೇಕಂದ್ರೆ ಉಪ್ಪು ಇದು ಮಾಡ್ಬೋದ್ರಿ. ಎಲ್ಲ ಚೆನ್ನಾಗಿ ಬಸಿಬೇಕ್ರಿ, ಗಂಜಿ ಇರುತ್ತೆ ಇದ್ರೆ. ನೋಡ್ರಿ, ಇವಾಗ ಒಂದು 5 ನಿಮಿಷ ಮಗ್ಗು ಮುಚ್ಚಬೇಕ್ರಿ. ಸ್ಟವ್ ಆನ್ ಮಾಡಿ ಮುಚ್ಚಿಬಿಡ್ತೀವಿ. ಒಂದು 5 ನಿಮಿಷ ಅಷ್ಟೇ ರೀ. ಇದು ಗಂಜಿನ ಬೇಕಂದ್ರೆ ಕುಡಿಬೋದ್ರಿ, ಇಲ್ಲಿ ನಿಮ್ಗೆ ಚೆಲ್ಬೋದು. ಇದು ಉಪ್ಪು ಹಾಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ, ಒಳ್ಳೇದು ಅಕ್ಕಿ ಗಂಜಿ. ನೋಡ್ರಿ, ರೆಡಿಯಾಗಿದೆ ಬಿಸಿ ಅನ್ನ, ಪಾತ್ರೆಯಲ್ಲಿ ಮಾಡಿರೋದು. ಪ್ಲೀಸ್ ನೋಡಿ, ನಿಮ್ಮ ಮನೇಲಿ ಟ್ರೈ ಮಾಡಿರ್ತೀರಾ. ನಾನೇ ಫಸ್ಟ್ ಟೈಮ್ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ.